వెల్కమ్ టు వైకే ల్యాబొరేటరీస్. మన ద్రాక్ష తోటలో హెవీగా పడేది మిలీబగ్స్ పడుతుంది. మిలీబగ్స్కి పర్ఫెక్ట్ సొల్యూషన్ అనేది ఇప్పటికి వరకు దొరికిన రైతులకి. దాన్ని మనం మన కంపెనీలో కొత్తగా 2 ప్రోడక్ట్లు రిలీజ్ చేసినాం. ఆ రిలీజ్ని డెమో ప్లాంట్ ఇది. చిక్కబಳ್ಳాపురం ఏ ఊరండి ఇది? చిక్కబಳ್ಳాపురం దేవనహಳ್ಳಿ ತಾಲೂಕು ಬಿಜ್ವಾರ ಗ್ರಾಮ. దేవనహಳ್ಳಿ గ్రామము, దేవనహಳ್ಳಿ తాలూకు బిజోరా గ్రామంలో మనం డెమో ప్లాంట్ ఇచ్చినాము. డెమో ప్లాంట్ చేసినాము మనము. ఆక్సివెజ్ను ఆయుష్ అనేది ప్రోడక్ట్. దీంట్లో వచ్చే మేజర్ ప్రాబ్లం వచ్చేసి మిలీబగ్స్. మిలీబగ్స్కి ఎన్నో కెమికల్ వాడతారు మన వాళ్ళు, భయంకరమైన కెమికల్ వాడతారు. ఆ కెమికల్కి తగ్గినట్లు ఉంటుంది, మళ్ళీ రిపీట్ అవుతుంది. కరెక్ట్ కటింగ్ స్టేజ్లో అది కానీ వర్షం పడి ఆగినదంటే ఖచ్చితంగా బయట వచ్చేసి పురుగు దానిపైన ఆ జిగుడు అనేది కారుస్తుంది. మన మిలీబగ్స్ పురుగు అనేది జిగుడు కారుస్తుంది. ఆ కారిసే దానివలన మార్కెట్ తేవడం లేదు. మార్కెట్ వాళ్ళు వచ్చినారంటే కటింగ్ చేసే వాళ్ళు వస్తే ముట్టుకోరు కాదని అలా బాధలు పడతానే రైతుల కోసము వాళ్ళతో దృష్టిలో పెట్టుకొని మనము 2 ప్రోడక్ట్ రిలీజ్ చేసినాం. ఓన్లీ గ్రేప్ మీద చేస్తున్నాము. ఆ గ్రేప్ నుండి మన రైతు ఉన్నాడు, మన రైతుని అడుగుదాము, వాళ్ళ ఎక్స్పీరియన్స్ చెప్తాడు. మన డెమో వచ్చినాక రిజల్ట్ ఎట్లా వచ్చినది చేద్దాం. నమస్కారం సార్, మీ పేరు సార్? నా పేరు జయంత్. దగ్గరకు వచ్చేయండి కొంచెం. జయంత్ నా పేరు. నాది బిజ్వార గ్రామ, ದೇವನಹಳ್ಳಿ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್. ನಂದು ದ್ರಾಕ್ಷಿ ಐತೆ, ರೆಡ್ ಗ್ಲೋಬ್, ಶರತ್, ದಿಲ್ಕುಶ್ ಇದೆ. ನಾನು ಪ್ರತಿ ವರ್ಷನೂ ಎದುರಿಸ್ತಿರೋ ಸಮಸ್ಯೆ ಮಿಲಿಬಗ್ ಒಂದೇ. ಫಸ್ಟ್ ಏನೇ ಕಂಟ್ರೋಲ್ ಮಾಡ್ಕೊಂಬಂದ್ರು ನೀನು ಡೌನಿ ಮಿಲ್ಡಿ ಕಂಟ್ರೋಲ್ ಮಾಡ್ಕೊಂಬರ್ತೀಯ, ಥ್ರಿಪ್ಸ್ ಕಂಟ್ರೋಲ್ ಮಾಡ್ತೀಯ, ಪೌಡ್ರಿ ಕಂಟ್ರೋಲ್ ಮಾಡ್ತೀಯ, ಲಾಸ್ಟ್ಗೆ ಇದಕ್ಕೆ ಸಿಗಾಕೊಂಡ್ಬಿಡ್ತಾ ಇದ್ದೆ. ಪ್ರತಿ ವರ್ಷನೂ ಇದಕ್ಕೆ ಸಿಗಾಕಂತ ಇದ್ದೆ. ಅದು ಇನ್ನೇನು ನಾಳೆ ಹಾರ್ವೆಸ್ಟ್ ಮಾಡ್ತೀರ ಅನ್ನೋ ಗಂಟ ನಮ್ಗೆ ಗೊತ್ತಾಗಲ್ಲ, ಅದು ಎಲ್ಲಿರ್ತದೋ ಏನು ಮಾಡ್ತಾ ಇರ್ತದೋ ಗೊತ್ತಿಲ್ಲ. ಅದಕ್ಕೆ ಮಾಮೂಲಿ ನಾವು ಔಷಧಿ ಹೊಡಿತಾನೆ ಇರ್ತೀರಿ. ಅದು ಯಾವ ಥರ ಅಂದರೆ ನಾವು ಔಷಧಿ ಹೊಡಿದಿದ್ದಿಲ್ಲ. ಮಾಮೂಲಿ ಡ್ರೆಂಚಿಂಗ್ ಮಾಡ್ತೀರಿ, ಥಯೋಮ್ಯಾಕ್ಸಿನು ಸ್ಪ್ರೇ ಕೊಡ್ತೀರಿ, ಕ್ಲೋರೋ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಅಂದ್ರೆ 100% ರಿಸಲ್ಟ್ ಸಿಕ್ಕಿಲ್ಲ, ಇಲ್ಲಿವರೆಗೂ ಸಿಕ್ಕಿಲ್ಲ, ನಮ್ಗೆ ಸಿಕ್ಕಿಲ್ಲ. ನಿನ್ಗೆ ಅದು ಹೊಡೆದಷ್ಟು ನಮ್ಮ ಆರೋಗ್ಯ ಹಾಳಾಗ್ತಾ ಇತ್ತು ಹೊರತು ಅದು ಕಂಟ್ರೋಲ್ ಅಂತೂ ಸಿಗ್ತಾ ಇಲ್ಲ. ನಾನು ಈ ಮಾಮೂಲಿ ರೋಸ್ಗೆ ಮಾಡ್ತಾ ಇದ್ದೀನಿ. ಇದು ವೈಕೆ ಲ್ಯಾಬೊರೇಟರೀಸ್ ಅವ್ರನ್ನ ಸಜೆಸ್ಟ್ ಕೇಳಿದೆ, ಏನು ಹಿಂಗಾದೇ ಪ್ರಾಬ್ಲಮ್, ನಿಮ್ಮ ಹತ್ರ ಯಾವ್ದೋ ಪ್ರಾಡಕ್ಟ್ ಅದ ಹೊಸದು. ಅವರು ಸುಮ್ಮನೆ ಕ್ಯಾಶುಯಲ್ ಆಗಿ ಹೇಳಿದ್ರು, ಈ ತರ ಐತೆ ನೋಡು ಹೊಡಿಯಪ್ಪ ಅಂತ ಹೇಳಿದ್ರು. ನಾನು ನೆಗ್ಲೆಕ್ಟ್ ಮಾಡ್ಕೊಂಡೇ ಬರ್ತಾ ಇದ್ದೆ. ನಾನು ಏನು ಅಷ್ಟೊಂದು ಆ ಕೆಮಿಕಲ್ಗೆ ಕಮ್ಮಿ ಆಗಲ್ಲ, ಇದಕ್ಕೇನು ಕಮ್ಮಿ ಆಗ್ತದೆ ಬಿಡು ಅಂದ್ಬಿಟ್ಟು ನಾನು ರೋಸ್ ಮಾಮೂಲಿ ಚೆನ್ನಾಗಿ ರಿಸಲ್ಟ್ ಬರ್ತಾ ಐತೆ. ನಾನು ನಾರ್ಮಲ್ ಆಗಿ ಇರ್ತಾ ಇದ್ದೆ, ಟೆನ್ಷನ್ ತಗೊಂಡಿರ. ಇದಕ್ಕೆ ಒಂದ್ಸತಿ ಹೊಡೆದೆ, ಮೂಮೆಂಟಮ್ ಹೊಡೆದೆ, ಆಮೇಲೆ ಭೀಮಾ ಪ್ಲಸ್ ಹೊಡೆದೆ, ಭೀಮಾ ಡ್ರೆಂಚಿಂಗ್ ಮಾಡಿದೆ, ಕ್ಲೋರೋ ಬಿಟ್ಟೆ. ನೋಡ್ತೀನಿ, ನೈಟ್ ಬರ್ತೀನಿ, ವಿಸಿಟ್ ಮಾಡ್ತೀನಿ. ಅದು ಯಾಕಂದ್ರೆ ಮಿಲಿಬಗ್ಸ್ ನೈಟೇ ಕಾಣಿಸೋದು. ಯಾವಾಗ ಟಾರ್ಚ್ ಹಾಕಿದ್ರೆ ಅದು ಡೈಮಂಡ್ ತರ ಗ್ಲೋ ಆಗ್ತಾ ಇರ್ತದೆ. ನಾನು ಏನ್ ಮಾಡೋಣಪ್ಪ ಅಂತಂದ್ಬಿಟ್ಟು ಅವ್ರನ್ನ ಸಜೆಸ್ಟ್ ಕೇಳಿದೆ, ಆನಂದ್ ಅವ್ರನ್ನ, ನಮ್ಮ ಬೆಂಕೂರ್ಕೋಟೆ ಆನಂದ್ ಅವ್ರನ್ನ ಸಜೆಸ್ಟ್ ಕೇಳಿದೆ. ಅವರು ಇದು ಹೊಡಿ ಅಂತಂದ್ಬಿಟ್ಟು ಕೊಟ್ರು. ಅವ್ರು ಕೊಟ್ಮ್ಯಾಗು ನಂಬಿಕೆ ಇಲ್ಲ ನಂಗೆ. ಮಿಲಿ ಮೂಮೆಂಟಮ್ ಹೊಡೆದಿದ್ದೀನಿ, ಭೀಮ್ ಹೊಡೆದಿದ್ದೀನಿ, ಕ್ಲೋರೋ ಹೊಡಿಬೇಕು, ಕ್ಲೋರಿನ ಹೊಡಿಬೇಕು. ಇನ್ನೇನ್ ಮಾಡೋದು, ಲಾಸ್ಟ್ ಹೊಡೆದ್ಬಿಡೋಣ, ರಿಸಲ್ಟ್ ಏನು ಎಷ್ಟೆಷ್ಟು ದುಡ್ಡು ನೋಡ್ಬಿಡೋಣ ಅಂತಂದ್ಬಿಟ್ಟು ತಗೊಂಬಂದು ಹೊಡೆದೆ. ಅವರು 200 ಲೀಟರ್ ಕೊಟ್ರು. 200 ಲೀಟರ್ಗೆ ಬರೋದು ನಮ್ಮ ಪ್ಯಾಕಿಂಗ್ ಅಂತ. ನಾನು ಹೊಡೆಯೋದು 100 ಲೀಟರ್, 150 ಲೀಟರ್ ಕಲ್ಸ್ಕೊಂಡೆ. ಅಂದ್ರೆ 150 ಲೀಟರ್ಗೆ ಎಷ್ಟು ಕೆಮಿಕಲ್ ಬೇಕೋ ಅಷ್ಟೇ ಹಾಕೊಂಡು ನೀಟಾಗಿ ಕಲ್ಸ್ಕೊಂಡೆ. ಹೊಡೆಯೋದು ನಾರ್ಮಲ್ ಆಗಿ ಯಾವಾಗ ಹೆಂಗ್ ಹೊಡಿತಾ ಇದ್ನೋ ಅದಕ್ಕಿಂತ ಸ್ವಲ್ಪ ಸ್ವಲ್ಪ ಸ್ಲೋ. ನಾರ್ಮಲ್ ಆಗಿ ಇದಕ್ಕೆಲ್ಲ 100 ಲೀಟರ್ ತಗೊಂಡತ್ತು. ಅದು ಸ್ಲೋ ಅಂತಂದ್ರೆ ಸ್ವಲ್ಪ ನೀಟಾಗಿ ನಮ್ಗೆ ಲೈಟಾಗಿ ನೈಟ್ 7:58 ಆವಾಗ ಹೊಡಿಬೇಕದು. ಅವು ಹೊಡೆದಾಗ ನಮ್ಗೆ ಕರೆಕ್ಟಾಗಿ ಕಣ್ಣು ಕಾಣಿಸ್ತಾ ಇತ್ತು, ಅದು ಇಲ್ಲೈತೆ ವೈಟ್ ಆಗಿರೋದು ನಮಗೆ ಬ್ಲೂ ಆಗ್ತದೆ. ಅಲ್ಲಿ ಸ್ಪ್ರೇ ನೀಟಾಗಿ ಬೀಳ್ತದೆ. 50 ಲೀಟರ್ ನೋಡೋಂಗಿಲ್ಲ ಮಕ್ಕ, ಅದು ಸ್ಪ್ರೇ ಬೀಳ್ತದೆ ಚೆನ್ನಾಗಿ. ಸ್ಪ್ರೇ ಬಿತ್ತು ಒಂದಿನ ಆಯಿತು. ನಾನು ಒಂದಿನ ನೋಡಿಲ್ಲ, ನನ್ನ ತೋಟ ಜಾಸ್ತಿ ಹೊಡೆದ್ಬಿಟ್ಟು ಹೊಟ್ಟೋದೆ. ನೋಡೋಣ ಬಿಡು ನಾಳೆ ಅಂತ. ನಾಳೆನು ಬರೋಕ್ಕಾಗಿಲ್ಲ, ನಾಳದ್ದು ಬರೋಕ್ಕಾಗಿಲ್ಲ. ಆಚೆ ನಾಳದ್ದು ಬಂದು ನೋಡಿದೆ. ಮೊನ್ನೆ ಬಂದೆ. ನೈಟ್ ಹೊತ್ತು ನೋಡಿದ್ರೆ ಎಲ್ಲಿ ತೋಟ ಎಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲಿ ಡೈಮಂಡ್ ಓಪನ್ ಗ್ಲೋ ಆಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಒಂದು ಕಾಣಿಸ್ತಾ ಇಲ್ಲ. ಅದನ್ನ ಹಿಂಗ್ ಮುಟ್ಟಿದ್ರೆ ಅದೆಲ್ಲ ಉದುರ್ತಾ ಇದೆ.
ಆ ಹುಳ ವೈಟ್ ಆಗಿರೋದು ಅಲ್ಲೇ ಬರ್ನಾಗ ಸತ್ತೋಗಿ ಅದು ಅಲ್ಲೇ ಕಚ್ಕೊಂಡೈತೆ, ಒಣಗ್ಬಿಟ್ಟೈತೆ. ಹ್ಮ್ ಈ ಹಪ್ಪಳ ಒಣಗ್ದಂಗೆ ಅದ್ ಯಾವ ಮುಡ್ದಿರ ಅವಾಗ ಬಿದ್ದೋಗ್ತಾ ಇದೆ. ಹ್ಮ್ ಅಂದ್ರೆ ಇದು ಒಳ್ಳೆ ರಿಸಲ್ಟ್ ಅದೇ. ಹ್ಮ್ ನಾವು ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿ ಮೊಮೆಂಟಮ್ ಏನೋ ಬೇರೆ ಎಲ್ಲ ಹೊಡೆಯೋ ಬದಲ ವಾರಕ್ಕೆ ಒಂದ್ ಕೋಟ, ವಾರಕ್ಕೆ ಒಂದ್ ಕೋಟ. ಯಾವ ಪ್ರಾಡಕ್ಟ್ ನೇಮ್? ಆಕ್ಸಿವೆಜ್ಜು ಆಯುಷ್, ಆಕ್ಸಿವೆಜ್ಜು ಆಯುಷ್ ಕೊಟ್ರು. ಅದನ್ನ ಎಷ್ಟಾಯ್ತು, 1500 ರೂಪಾಯಿ ಆಯ್ತು. ಆಯ್ತು, ಇರ್ಲಿ ಬಿಡ್ರಿ ಪರವಾಗಿಲ್ಲ. ವಾರಕ್ಕೆ ಒಂದ್ ಕೋಟಿ ಅಂದ್ರೆ ತಿಂಗಳಿಗೆ 4 ಕೋಟಿ ಬೀಳ್ತದೆ. ಎಷ್ಟು ತಿಂಗಳಿಗೆ 4 ಕೋಟ, ಎಷ್ಟು ಖರ್ಚಾಗ್ತದೆ? 6000 ಖರ್ಚಾಗ್ತದೆ. ಇದರಲ್ಲಿ 6000. ಇದು ಬೇರೆ ಮೂಮೆಂಟಮ್ ಎಲ್ಲ ಹೊಡೆಯಕ್ ಹೋದ್ರೆ 3.5 4 ಕ್ಲೋರೋ ಬಿಡು, ಕ್ಲೋರೋ ಹೊಡಿ, ಸರ್ಕಸ್ ಜಾಸ್ತಿ ಐತೆ. 6000 ಆಗ್ತದಪ್ಪ ಆರಾಮಾಗಿ ನೀಟಾಗಿ. ನೀನು ನೋಡು ಬಿಡು, ವಾರಕ್ಕೆ ಒಂದ್ ಕೋಟ, ವಾರಕ್ಕೆ ಒಂದ್ ಕೋಟ, ವಾರಕ್ಕೆ ಒಂದ್ ಕೋಟ, 4 ಕೋಟ ಹೊಡೆದಿದೆ ಅಂದ್ರೆ ಮಿಲಿ ಬಗ್ಗೆ ಬರಲ್ಲ. ಇದಂತೂ ಗ್ಯಾರಂಟಿ, ಗ್ಯಾರಂಟಿ, ಗ್ಯಾರಂಟಿ. ಎಲ್ಲ ರೈತ ಅಷ್ಟು ಪಕ್ಕ ಅಕ್ಕ ಪಕ್ಕ ಎಲ್ಲದಕ್ಕೂ ನಾನು ಇವಾಗ ರೆಕಮೆಂಡ್, ಯಾಕಂದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡೋದು ಜಾಸ್ತಿ. ನಾನು ಮಾಡಿದೀನಿ ಇವಾಗ. ನಾನು ಮಾಡಿ ಇನ್ನೊಬ್ರು ಕೇಳೋದು, ನಾನು ಸುಮ್ನೆ ಯಾವತ್ತು ಹೇಳಲ್ಲ ಯಾರಿಗೂ. ಅದ್ ಹೇಳಿದ್ರೆ ತಪ್ಪು. ನಾನು ಎಜುಕೇಟೆಡ್ ಆಗಿ ನಾನು ಅದೋಡಿಯೋಗಿ ಇದೋಡಿಯೋಗ ಅಂತ ಹೇಳ್ಬಾರ್ದು ಯಾವತ್ತು. ರಿಸಲ್ಟ್ ಇದ್ರೆ, ಯಾಕಂದ್ರೆ ಅವನು ಅದರಿಂದ ನಂಬರ್ 1 ರಿಸಲ್ಟ್ ಇದೆ. ಅದನ್ನ ನಾವು ಆರಾಮಾಗಿ ವಾರಕ್ಕೆ ಒಂದ್ ಕೋಟ ಹೊಡ್ಕೊಂಡ್ಲಿ, ಏನು ತೊಂದರೆ ಇಲ್ಲ. ಆರಾಮಾಗಿ ಹಾರ್ವೆಸ್ಟ್ ಮಾಡ್ಬೋದಾ, ಡ್ಯಾಮೇಜ್ ಬರಲ್ಲ. ಒಂದು ನೊಣ ಓಡಾಡ್ತಾ ಇಲ್ಲ, ನೊಣ ಜಾಸ್ತಿ ನೊಣ ಇರ್ತದೆ. ಬೇಕಂದ್ರೆ ಇನ್ನೊಂದು ಫ್ಲಾಟಲ್ಲಿ ನೋಡಿಸ್ತೀನಿ ನಿಮ್ಗೆ ನೊಣ. ಇದಕ್ಕಿನ್ನ ಮಾಡಿಲ್ಲ, ಅದಕ್ಕೆ ನೊಣ ನೋಡಿಸ್ತೀನಿ. ನಾನು ಬೂಮರಲ್ಲಿ ಹಿಂಗೆ ಸ್ಪ್ರೇ ಹೊಡ್ಕೊಂಡು ಹೋದ್ರೆ ಆ ಮುಂಜಿ ತ್ಯಾವಕ್ಕೆ ಕೆಳಗೆ ನೊಣಗಳು ಬಿದ್ದಿರ್ತವೆ. ಬೂಮರ್ ಮೇಲೇನೆ ಸ್ಪ್ರೇ ಹೋಗಿ ಕೆಳಗೆ ಬಂದು ಬಿದ್ದಾಗ ಆ ತೇವದ ಮೇಲೆ, ಮಾಯಿಶ್ಚರ್ ಮೇಲೆ ಬಿದ್ದಿರ್ತದೆ ನೊಣ. ಆ ಥರ ಇವಾಗ ನೋಡ್ರಿ, ಒಂದೇ ಒಂದು ನೊಣ ಕಾಣಿಸ್ತಾ ಇಲ್ಲ. ಆ ಫ್ಲಾಟಲ್ಲಿ ನೋಡಿಸ್ತೀನಿ, ಒಂದೇ ಒಂದು ನೊಣಗಳು ಹೆಂಗೆ ಓಡಾಡ್ತದೆ. ಅಂದ್ರೆ ಇದು ಬೆಸ್ಟ್ ಅನಿಸ್ತದೆ, ಬೆಸ್ಟ್ ಸಜೆಷನ್. ನಾನು 2 ಥಯೋಮ್ಯಾಕ್ಸ್ 35% 1.5 ಲೀಟರ್ ಬಿಟ್ಟಿದ್ದೆ. ಎಷ್ಟು